RCB ಇದೊಂದು ಟೀಮ್ ಅಲ್ಲ, ಇಟ್ಸ್ ಅನ್ ಎಮೋಷನ್. 16 ವರ್ಷದಿಂದ ಒಂದ್ಸಲನೂ ಟ್ರೋಫಿ ಗೆದ್ದಿಲ್ಲ ಅಂದ್ರೂ ಈ ಟೀಮ್ಗೆ ಇರುವಂತಹ ಫ್ಯಾನ್ ಬೇಸ್, ಕ್ರೇಜ್ ಬೇರೆ ಯಾವ IPL ಟೀಮ್ಗೂ ಇಲ್ಲ. ಇದಕ್ಕೆ ಕಾರಣ RCBಗೆ ಇರುವಂತಹ ಲಾಯಲ್ ಫ್ಯಾನ್ ಬೇಸ್. ಬರೀ RCB ಪ್ರಾಕ್ಟೀಸ್ ಮ್ಯಾಚ್ನ ನೋಡೋದಕ್ಕೆ ಸ್ಟೇಡಿಯಂ ಫುಲ್ ಜನ ಸೇರಿರ್ತಾರೆ. ಬೇರೆ ಯಾವ ಟೀಮ್ಗೂ ಇಷ್ಟು ಕ್ರೇಜ್ ಇಲ್ಲ. ಇದು RCB ತಂಡದ ನಿಜವಾದ ಕೆಪಾಸಿಟಿ. 16 ವರ್ಷದಲ್ಲಿ ಒಂದ್ಸಲ ಕಪ್ ಗೆದ್ದಿಲ್ಲ ಅಂದ್ರೂ RCB ಟೀಮ್ನ ಫ್ಯಾನ್ಸ್ ಬಿಟ್ಕೊಟ್ಟಿಲ್ಲ ಆ್ಯಂಡ್ ಬಿಟ್ಕೊಡೋದು ಇಲ್ಲ. RCB ಬರೀ ಫ್ಯಾನ್ ಬೇಸಿಂದ ಮಾತ್ರ ಫೇಮಸ್ ಆಗಿಲ್ಲ, ಟೀಮ್ನ ಬ್ರ್ಯಾಂಡ್ ವ್ಯಾಲ್ಯೂ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲದರಲ್ಲೂ ಫೇಮಸ್. RCB ಟೀಮ್ ಒಟ್ಟಾರೆ ಬ್ರ್ಯಾಂಡ್ ವ್ಯಾಲ್ಯೂ 1 ಬಿಲಿಯನ್ ಕ್ರಾಸ್ ಮಾಡುತ್ತೆ. ಜೊತೆಗೆ 2022ರಲ್ಲಿ ವಿಶ್ವದ 5 ಸುಪ್ರಸಿದ್ಧ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಸ್ಥಾನ ಪಡೆದಿತ್ತು. ಮ್ಯಾಂಚೆಸ್ಟರ್ ಯುನೈಟೆಡ್, PSG, FC ಬಾರ್ಸಿಲೋನಾ, ರಿಯಲ್ ಮ್ಯಾಡ್ರಿಡ್ ಗ್ಲೋಬಲ್ ಕ್ಲಬ್ಗಳ ನಂತರ 5ನೇ ಸ್ಥಾನ ಪಡೆದುಕೊಂಡಂತಹ RCB ಹಾಗೆ ಇದು ಟಾಪ್ 5 ಸ್ಥಾನ ಪಡೆದ ಭಾರತದ ಏಕೈಕ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಇನ್ನು ತಂಡದ ಆಟಗಾರರ ಬಗ್ಗೆ ಹೇಳೋದಾದರೆ ಟೀಮ್ನ ಬ್ರ್ಯಾಂಡ್ ಅಂತಲೇ ವಿರಾಟ್ ಕೊಹ್ಲಿ ಅವ್ರನ್ನ ಕರಿಬೋದು. ವಿರಾಟ್ ಕೊಹ್ಲಿ ಅವರು ಇವತ್ತು ಕೋಟ್ಯಾಂತರ RCB ಫ್ಯಾನ್ಸ್ಗಳ ಮನಸ್ಸಲ್ಲಿ ಇದ್ದಾರೆ. ಬರೀ ಕೊಹ್ಲಿ ಅಂತಲ್ಲ, RCB ಟೀಮಲ್ಲಿ ಮೊದಲಿಂದಾನು ಗ್ರೇಟೆಸ್ಟ್ ಪ್ಲೇಯರ್ಸ್ ಇದ್ರು. ABD ಅವರು, ಕ್ರಿಸ್ ಗೇಲ್ ಅವರಾಗಿರ್ಬೋದು, ಅನಿಲ್ ಕುಂಬ್ಳೆ ಅವರಾಗಿರ್ಬೋದು, ಇವರ ಕೊಡುಗೆ RCB ತಂಡಕ್ಕೆ ಅಪಾರವಾಗಿದ್ದು. ಯಾವುದೇ IPL ಟೀಮ್ ಆದರೂ 5 ಥರದಲ್ಲಿ ಇನ್ಕಮ್ ತಗೋಬೋದು. ಒಂದು ಟಿಕೆಟಿಂಗ್, ಸ್ಪಾನ್ಸರ್ಶಿಪ್, ಪ್ರೈಸ್ ಮನಿ, ಮೀಡಿಯಾ ರೈಟ್ಸ್ ಆ್ಯಂಡ್ ಬ್ರ್ಯಾಂಡ್ ವ್ಯಾಲ್ಯೂ. ಟಿಕೆಟಿಂಗಿಂದ ಒಳ್ಳೆ ಪ್ರಾಫಿಟ್ ಬಂದ್ರೂ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಕ್ವಿಕ್ ರಿಟರ್ನ್ ಬರೋದಕ್ಕೆ ಸ್ಟೇಡಿಯಂ ಸೈಜ್ ಇನ್ಕ್ರೀಸ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಟಿಕೆಟ್ ಪ್ರೈಸ್ ಕೂಡ ಮಿತಿ ಮೀರಿ ಹೆಚ್ಚು ಮಾಡೋಕ್ಕೆ ಆಗಲ್ಲ. ಇನ್ನು ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಮೀಡಿಯಾ ರೈಟ್ಸ್ಗಳು ಯಾವ ಟೀಮ್ಗೆ ಬೇಕಾದರೂ ಪೊಟೆನ್ಷಿಯಲ್ ಆದಾಯ ಆಗ್ಬೋದು. ಈ ವಿಷಯದಲ್ಲಿ RCB ಎಲ್ಲ ಟೀಮ್ಗಿಂತನೂ ಮುಂದೆ ಇದೆ. ಇದರಿಂದನೇ ಇವತ್ತು RCB ಇಷ್ಟೊಂದು ಫೇಮಸ್ ಆಗಿರೋದು. ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂದರೆ ಜನರ ಬೇಡಿಕೆ ಮತ್ತು ಟ್ರಸ್ಟ್ನ ಗಳಿಸೋದು. ಸೊ ಈ ಬ್ರ್ಯಾಂಡ್ ವ್ಯಾಲ್ಯೂ ಇಂಪಾರ್ಟೆನ್ಸ್ನ RCB ತುಂಬ ಮೊದಲಿಂದನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿತ್ತು. ಆ್ಯಪಲ್, ಅಡಿಡಾಸ್, ನೈಕ್ ಇವೆಲ್ಲ ಇಷ್ಟು ಕಾಸ್ಟ್ಲಿ ಆದ್ರೂ ಜನ ಇದನ್ನ ಪರ್ಚೇಸ್ ಮಾಡೋದಕ್ಕೆ ಕ್ಯೂನಲ್ಲಿ ನಿಲ್ತಾರೆ. ಇದಕ್ಕೆ ಕಾರಣ ಈ ಕಂಪ್ನಿಗಳು ಬೆಳೆಸ್ಕೊಂಡು ಬಂದಿರುವಂತಹ ಬ್ರ್ಯಾಂಡ್ ವ್ಯಾಲ್ಯೂ. ಈ ಬ್ರ್ಯಾಂಡ್ಗಳು ಬೇರೆ ಬ್ರ್ಯಾಂಡ್ಗಳಿಗಿಂತ ಬೆಟರ್ ಆ್ಯಂಡ್ ಹೆಚ್ಚು ಬಾಳಿಕೆ ಬರುತ್ತೆ ಅಂತ ಜನರಿಗೆ ಗೊತ್ತು. ಅದಕ್ಕೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ತಗೋತಾರೆ. RCB ತನ್ನ ಬ್ರ್ಯಾಂಡ್ ವ್ಯಾಲ್ಯೂನ 19 ವರ್ಷದ ಟ್ಯಾಲೆಂಟೆಡ್ ಪ್ಲೇಯರ್ ಆದ ಕೊಹ್ಲಿ ಮೇಲೆ ಇನ್ವೆಸ್ಟ್ ಮಾಡೋ ಮುಖಾಂತರ ಆಗಲೇ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಂಡಿತ್ತು. ಕೊಹ್ಲಿ ಅವರು ಆಮೇಲೆ ಯಾವ ರೀತಿಯಾಗಲಿ ವರ್ಲ್ಡ್ ಬೆಸ್ಟ್ ಪ್ಲೇಯರ್ ಆಗಿ ಬದಲಾದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಇವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೇ RCBಗೆ ಪ್ಲಸ್ ಪಾಯಿಂಟ್ ಆಯಿತು. ಇನ್ನು ಕೊಹ್ಲಿ ಅವರೇ ತುಂಬ ಸಲ ಹೇಳಿದ್ದಾರೆ, ಸ್ಟಾರ್ಟಿಂಗಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು IPLಲ್ಲಿ ಮೊದಲ 3 ವರ್ಷ ಕಟ್ಟಿಕೊಟ್ಟಂತಹ ಪ್ರೀತಿ, ನಂಬಿಕೆ ಇವತ್ತು ನನ್ನ ಕ್ರಿಕೆಟ್ ಲೈಫಲ್ಲಿ ಬಿಗ್ ಟರ್ನ್ ತಗೊಳ್ಳೋಕ್ಕೆ ಸಾಧ್ಯವಾಯಿತು ಅನ್ನೋದು. ಹಾಗೆ RCB ಪೂಮಾ ಜೊತೆ ಕೈ ಜೋಡಿಸ್ಕೊಂಡು ಇನ್ನಷ್ಟು ತನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚಿಸ್ಕೊಂಡಿದೆ. ತನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹಾಗೆ ಟಾರ್ಗೆಟೆಡ್ ಆಡಿಯನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರೋ RCB ತನ್ನ ಫ್ಯಾನ್ಸ್ನ ಯಾವ ರೀತಿಲಿ ರೀಚ್ ಆಗ್ಬೋದು ಅದೆಲ್ಲ ರೀತಿಲೂ ಟ್ರೈ ಮಾಡುತ್ತೆ. IPL ಮುಗಿದ ಮೇಲೂ ಕೂಡ ಪಾಡ್ಕ್ಯಾಸ್ಟ್, ಪ್ರೀವಿ ಈವೆಂಟ್, ಇಂಟರ್ವ್ಯೂಸ್ ಅಂತೆಲ್ಲ ಕಂಟೆಂಟ್ ಹಾಕಿ ಫ್ಯಾನ್ಸ್ ಜೊತೆ ಯಾವಾಗಲೂ ಟಚ್ಚಲ್ಲಿ ಇರುವಂತಹ ಏಕೈಕ ಟೀಮ್ ಅಂದರೆ ಅದು RCB. ಹಾಗೆ ಪೇಷನ್ಸ್ ಮತ್ತು ಹೋಪ್ಗೆ ಇನ್ನೊಂದು ಹೆಸರು RCB ಫ್ಯಾನ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಮ್ಯಾಚ್ ಸೋತಾಗ ಡಿಸಪಾಯಿಂಟ್ ಆಗಿ ಒಂದೆರಡು ಮಾತು ಆಡಿದರೂ ಕೂಡ ನೆಕ್ಸ್ಟ್ ಮ್ಯಾಚ್ಗೆ ಅದೇ ಜೋಶಲ್ಲಿ ಹೋಗಿ ಎಂಕರೇಜ್ ಮಾಡ್ತಾರೆ. ಪ್ರತಿ ಸಲ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಕೊಂಡು ಬರ್ತಾರೆ. ಟ್ರೋಫಿ ಗೆದ್ದು ಫ್ಯಾನ್ಸ್ನ ಪಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಆದರೆ ಟ್ರೋಫಿ ಗೆಲ್ದೇನೆ ಇಷ್ಟು ದೊಡ್ಡ ಫ್ಯಾನ್ ಸ್ಪೇಸ್ ಇರುವಂತಹ ಒಂದೇ ಒಂದು ಟೀಮ್ ಅಂದರೆ ಅದು ನಮ್ಮ RCB. ನೀವು RCB ಫ್ಯಾನ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.